ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನಾವು ಇವತ್ತು ಎಲ್ಲಿಗೆ ಹೊಂತೀವಿ ಅಂತಂದರೆ ದಾವಣಗೆರೆಗೆ ಹೊಂಟಿದ್ದೀವಿ. ದಾವಣಗೆರೆ ಏನಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಹೇರ್ ಸಲೂನಿಗೆ ಹೋಗ್ತಾ ಇದ್ದೀವಿ, ಪಾರ್ಲರ್ಗೆ. ಮುಂಚೆನೇ ಹೇರ್ಸ್ ಫುಲ್ ಡ್ಯಾಮೇಜ್ ಆಗಿದೆ ಅಲ್ಲ, ಸೊ ಅದಕ್ಕೋಸ್ಕರ ಅದನ್ನು ಇವಾಗ ಅವಳು ಹೊಸ್ಲಿಗೆ ಹೋಗ್ತಾಳಲ್ಲ, ಸೊ ಅದಕ್ಕೆ ಅದನ್ನ ಎಲ್ಲ ಫುಲ್ಲು ಹೇರ್ ವಾಶ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ. ಇಲ್ಲೈತಲ್ಲ ಅಲ್ಫಾ ಅಂತ. लेकिन उसमें हेयर रिपेयर नहीं होता है, सिर्फ स्ट्रेट होगा। आपका जो प्रॉब्लम है वो वैसे तो आपको ट्रीटमेंट करना पड़ेगा। स्ट्रेट लुक नहीं रहता है, सॉफ्ट रहेगा, हेल्दी रहता है, बट स्ट्रेट नहीं रहता है। आपके केस के ऊपर है बात। स्ट्रेट रहता है बट लास्ट नहीं, हम लोग गारंटी नहीं लेते उसका। उसको केयर पे रुकता है तो जल्दी चला जाता है। 3 मंथ तक स्टे करता है, आप 28-30 हो सकते हैं, बट उसमें वॉश आउट होता रहता है। अब डिफरेंट टेक्सचर होता है। ಗೈಸ್, ಇವಾಗ ನಾವು ಪಾರ್ಲರಲ್ಲಿ ಇದ್ದೀವಿ. ಇವಾಗ ನೇಚರನ್ಗೆ ಹೇರ್ ವಾಶ್ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಎಲ್ಲರೂ ಹೆಂಗೆ ಕೂತಿದ್ದಾರೆ. ಇಂಚರ ಇದು ಫಸ್ಟ್ ಹೇರ್ ವಾಶು, ಆಮೇಲೆ ನ್ಯಾನೋಪ್ಲಾಸ್ಟಿಯ. ನಾವಿವಾಗ 2 hours ಏನೋ ಆಗ್ಬೋದು ಅನಿಸುತ್ತೆ ಅವಳಿಗದೆಲ್ಲ ಮುಗಿಸೋಕ್ಕೆ, ಹೇರ್ ವಾಶ್ ಎಲ್ಲ ಹಾಕ್ಬಿಟ್ಟು ಸ್ಟ್ರೈಟ್ ಮಾಡಲಿಕ್ಕೆ. ಸೊ ನಾವೇನು ಮಾಡಬೇಕು ಯೋಚನೆ ಮಾಡೋಣ. ಟೈಮ್ ಇಲ್ಲ ಆಯ್ತಂತಂದರೆ ಹೊರಗಡೆ ಫೈನಲಿ ಹೇರ್ ಕೇರಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇಂಚರ. ನೀ ಏನು ಮಾಡಿಸ್ತಾ ಇರೋದು ಇವಾಗ? ಮೀನ್ಸ್ ಏನದು? ಅಂದರೆ ನಮ್ಮ ಫೇಸ್ ಡ್ಯಾಮೇಜ್ ಆಗಿರುತ್ತಲ್ವಾ, ನ್ಯಾಚುರಲಿ ಕ್ಲಿಯರ್ ಮಾಡ್ತಾರೆ. ಡ್ಯಾಮೇಜ್ ಆಗಿರೋದ್ರಿಂದ ಹೆಲ್ತಿ ಮಾಡ್ತಾರೆ. ಸ್ಟ್ರೇಟ್ ಕೂಡ ಆಗುತ್ತೆ, ಬಟ್ ಅದು ಲಾಂಗ್ ಲಾಸ್ಟಿಂಗ್ ಇರಲ್ಲ. ನಾನು ಯಾವ ಥರ ಅದನ್ನು ಮೇಂಟೈನ್ ಮಾಡ್ತೀಯೋ ಆ ಥರ. ಇದು ಆ್ಯಕ್ಚುಲಿ ನ್ಯಾಚುರಲ್. ವೆಯ್ಟ್ ಮಾಡ್ತಿದ್ಯಾ ನನ್ನ ಹೇರ್ಸ್ ಯಾವ ಥರ ಆಗ್ಬೋದು ಅಂತ? ನಾನು ವೆಯ್ಟ್ ಮಾಡ್ತೀನಿ, ನೀನು ಚೆನ್ನಾಗಾದ್ರೆ ನಾನು ಮಾಡಿಸ್ಕೋಬೋದು. ಸೊ ಗಾಯ್ಸ್, ಇಂಚರೊಂದು ಹೇರ್ ವಾಶ್ ಮಾಡಿಸೋ ಅಷ್ಟೊತ್ತಿಗೆ ಈಗ ಓವರ್ಸ್ ಬೇಕಾಗುತ್ತಂತೆ. ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸುಮ್ಮನೆ ನಾವು ಅದು ಕುತ್ಕೊಂಡು ಏನು ಮಾಡಬೇಕು. ಸೊ ಅದಕ್ಕೆ ಔಟ್ ಸೈಡ್ ಎಲ್ಲಿಗಾರ ಹೋಗೋಣ ಅಂತ ಅಂದ್ಬಿಟ್ಟು ಔಟ್ ಸೈಡ್ ಹೋಗ್ತಾ ಇದ್ದೀವಿ. ಅಲ್ಲಿ ಬೋರ್ ಹೊಡಿಯುತ್ತೆ ಅಂತ ಹೇಳ್ಬಿಟ್ಟು ಲೊಕೇಶನ್ ಹಾಕ್ಕೊಂಡು ಇಲ್ಲೊಂದು ನಿಯರ್ ಬೈ ಪಾರ್ಕ್ ಬಂದಿದ್ದೀವಿ. ಯಾವ ಥರ ಇದೆ ನೋಡಿ ಪಾರ್ಕು.
ಅಲ್ಲಿ ಕಪಲ್ಸ್ ಫ್ರೆಂಡ್ಸ್ ಎಲ್ರೂ ಬರ್ಬೋದು. ನನಗೆಲ್ಲೂ ಎಲ್ಲಿ ನೋಡಿದ್ರು ಅವರೇ ಕಾಣಿಸ್ತಾರೆ. ಮಾಡಲಿಕ್ಕೆಲ್ಲ ಚೆನ್ನಾಗಿದೆ. ಸೊ ಗೈಸ್ ನಾವಿವಾಗ ರೀಲ್ಸು ಫೋಟೋಸು ಎಲ್ಲ ಮುಗಿಸ್ಕೊಂಡು ರೀಲ್ಸ್ ಒಳಗಡೆ ನನ್ನ ಏನೋ ಮಾಡಿಬಿಟ್ರೆ ಡಿಪ್ರೆಷನಿಗೆ ಹೋಗ್ಬಿಟ್ಟಿದ್ರು. ಸೊ ಅದೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಇಂಚರನ್ ಕಡೆ ಹೋಗ್ತಾ ಇದ್ದೀವಿ. ಇಂಚರನ್ ಕಡೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ನಾವು ಏನಾದರೂ ತಿನ್ಕೊಂಡ್ಬಿಟ್ಟು ಹೊರಡಬೇಕು. ಸೊ ಹೊಟ್ಟೆ ಹಸಿವಾಗಿದೆ, ನಮಗೂ ಕೂಡ ಹೊಟ್ಟೆ ಇದೆ. ಲೆಟ್ಸ್. ಸೊ ಗಾಯ್ಸ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಬ್ರೋ ಅಣ್ಣ ಹೆಂಗೆ ಕೂತ ನೋಡ್ರಿ ಬ್ರೋ, ಈ ಥರ ಎಲ್ಲಿ ಜಗತ್ತಲ್ಲಿ ಕೂತಿರ್ತಾರೆ. ಇಲ್ಲಿ ನೋಡಿ ಯಾವ ಥರ ಕೂತ್ಕೊಳ್ಳೋಕ್ಕಿದೆ, ಮಸ್ತಾಗಿದೆ. ಸೊ ಗೇಮ್ ಆಡ್ಕೊತ ಇರೋದು ಈ ಥರ ರೋಡಲ್ಲಿ ಗಾಯ್ಸ್. ಸೊ ಗಾಯ್ಸ್ ಕಣ್ಣಲ್ಲಿ ಕಳ್ತನ ಮಾಡೋದು ಬಿಡಲ್ಲ ಅಂತಾರಲ್ಲ, ಅದು ಇವರೇ ನೋಡ್ರಿ. ಪಾರ್ಕ್ನಲ್ಲಿ ನೇರಳೆ ಐತಿ, ಬಂದಿಲ್ಲ ಅರಿಯಕತ್ತಾರ. ಇದು ಕಳ್ತನ ದಾರಿಯಲ್ಲಿ ಹಣ್ಣು ಸಿಕ್ತು, ಸೊ ಅದಕ್ಕೆ ನೋಡ್ತೀವಿ. ಹೋಗ್ತಾ ದಾರಿಯಲ್ಲಿ ಸಿಕ್ಕಿರೋದು ಇದು ಹಣ್ಣು, ತಿನ್ನೆ ದಮ್ಮಿದ್ರು ನೋಡೋಣ ಇದನ್ನ. ಕಳ್ಳಿಗಳ ಕಳ್ರ ಛೀ ಬ್ರೋ ಹೆಂಗ ಹೇಳಲ್ಲ ಇವಳು. ನಿಜ ಮಾಡಿದ್ದು ನನಗೆ ಹೊಟ್ಟೆ ತುಂಬೈತಿ. ಕಾಫಿ ಕುಡಿಯೋಣ. ಹೊರಗೇಟಾಳ ನೋಡಪ್ಪ ಐಕೆಂತ್ರಿ. ಅಲ್ಲ ಅದು ಕೊಟ್ಟಿವಿ ವಡಾಪಾವ್ ಇಲ್ಲ, ಅದು ಬಿಟ್ಟು ನೋಡಿ ಏನು ಮಾಡ್ತಿದ್ದ ಬಡಿರೋ ಗೈಸ್ ಇಂಚರ ಅಲ್ಲಿದ್ದಾರೆ ನೋಡಿ. ಹೀಟ್ ಕೊಟ್ಟು ಇವಾಗ ಹೆಂಗೆ ಅಂತಂದರೆ, ಇದು ನಾವು ಏನು ಎಲ್ಲಿಗೆ ಹೋಗೋ ಮುಂದೆ ಅದನ್ನ ಸ್ಟ್ರೈಟ್ನಿಂಗ್ ಮಾಡ್ಕೊತೇವೆ. ಸೊ ಇವರು 6 ತಿಂಗಳಾದಷ್ಟು ಸ್ಟ್ರೈಟ್ ಮಾಡಿಬಿಡ್ತಾರೆ ಅಷ್ಟೇ. ಆಮೇಲೆ ಮತ್ತೆ ಹೋಗ್ಬಿಡುತ್ತದು. ಏನು ಅಂತಂದರೆ ಇವಾಗ ಇಂಚರ ಮಸಕ್ಕೆ ಬಂದಿದ್ದಾರಲ್ಲ, ಅದು ಹೆಂಗೆ ಅಂತಂದರೆ ನಾವು ನೋಡ್ತಿರೋ ಹಾಗೆ ನಾವು ಹೆಂಗೆ 6 ಮಂತಲ್ಲಿ ಎಲ್ಲೆಲ್ಲಿ ಹೋಗುವಾಗ ಸ್ಟ್ರೈಟ್ನಿಂಗ್ ಮಾಡ್ತೀವಿ. ಸೊ ಅವ್ರು 6 ಮಂತ್ ಆಗೋಷ್ಟು ಸ್ಟ್ರೈಟ್ ಮಾಡ್ಬಿಡ್ತಾರೆ ಅನ್ಸುತ್ತಲ್ವ ಖಂಡಿತ. ಹಂಗೆ ಅನಿಸ್ತೈತೆ. ಅದು 6 ಮಂತ್ವರೆಗೂ ಆಗೋಷ್ಟು ಸ್ಟ್ರೈಟ್ ಮಾಡಿ ಬಿಟ್ಬಿಡ್ತಾರೆ. ಸೊ ಎಲ್ಲೂ ತಲೆ ಸ್ನಾನ ಜಾಸ್ತಿ ಮಾಡೋದಿಲ್ಲ. ಸೊ ಹಾಗೆ ಅನಿಸುತ್ತೆ ನೋಡುವ. Even on 40 other city addresses, IPv6 removes the structural limitations of IPv4, reduces reliance on NLT, and enables more stable and resilient network architecture. It's not a cosmetic upgrade.
ಖುಷಿಗೋಸ್ಕರ ಚಪ್ಪಲಿನ ಇಲ್ಲೇ ಬಿಟ್ಟು ಹೋದ ಇಂಚರ ಪೂಜಾರವರಿಗೆ ಜೈ. ಆಡಕ್ಕೆ ಸೊ ಬೋರ್ ಆಗ್ತಾ ಇಲ್ಲ ಪಕ್ಕ ಬೋರ್ ಆಗ್ತಾ ತಿರುಗು. ಫೈನಲಿ ಹೇರ್ ಸ್ಟ್ರೈಟ್ ಆಗಿರೋ ಹೇರ್ ಇದು. ಇಲ್ಲಿ ನೋಡ್ರಿ ಮೇಲ್ಗಡೆ ಸೀರೆ. ಇವತ್ತು ಬರಗಿರೋ ಸೀನಿಲ್ಲ. ವಿಡಿಯೋದಾಗ ಏನೇನು ಮಾತಾಡ್ತಿರೋ ಮಾಡಿದ್ರೆ ಚೆನ್ನಾಗಿ ಸ್ಟ್ರೇಟ್ ಆದ್ಮೇಲೆ ಈಗ ಮುಖ ನೋಡ್ರಿ ದೊಡ್ಡದು ಕಾಣ್ತೈತೆ. ಅದಕ್ಕೆ ಸೊ ಅದಕ್ಕೆ ನೀವ್ಯಾರು ಸ್ಟ್ರೇಟ್ ಮಾಡಿಸ್ಬೇಡ್ರಿ. ನೀವು ಮಾಡಿಸ್ಬೇಡ್ರಿ. ನೀವಂತರೂ ಮಾಡ್ಸ್ಕೊಂಡಿದ್ದು ನಾವು ಅನ್ಭವಿಸಿದ್ದೀವಿ, ನೋಡ್ತಿದ್ದೀವಿ. ಫುಲ್ ಇದು ನೋಡ್ರಿ ನಿಗರ್ ಕಂಡೈತಿ. ಸೋ ಕ್ಯೂಟ್. ಹೀರೋಯಿನ್ ನೋಡ್ರಿ ಬಂದ್ರು ಗೈಸ್. ಹೀರೋಯಿನ್ ಈ ಗ್ಲೋಬಲಿ ಎಂತೂ ನಿನಗಿಂತ ಚಂದದ ಹುಡುಗಿರು, ಇಂಗ್ಲಿಷ್ ಕಮ್ಮಿನ ಹೇಳಮ್ಮಿ. ಗೈಸ್ ನಾವಿವಾಗ ದಾವಣಗೆರೆಯಿಂದ ಹರಿಹರ ರೀಚ್ ಆದ್ವಿ. ಸೊ ಏನು ಅಂತಂದರೆ ನಾವಿವಾಗ ಹೋಗಿದ್ವಲ್ಲ ಪಾರ್ಲರ್ಗೆ, ಇಂಚರಂಗ್ ಹೇರ್ ವಾಶು ಸ್ಮೂತ್ನಿಂಗ್ ಅದೆಲ್ಲ ಮಾಡ್ಸೋಕೆ ಹೋಗಿದ್ದು. ಸೊ ನನ್ನ ಸಜೆಷನ್ ಪ್ರಕಾರ ಏನು ಅಂತಂದರೆ ನಾವು ನ್ಯಾಚುರಲ್ ಆಗಿರೋ ಹೇರ್ಸನ್ನ ಮೇಂಟೈನ್ ಮಾಡಿದ್ರೆ, ಸೊ ಯಾವ ಸಲೂನ್ಗೆ ಹೋಗ್ಬಿಟ್ಟು ಯಾವುದು ಏನು ಮಾಡಿಸೋ ಅವಶ್ಯಕತೆ ಇಲ್ಲ, ಸ್ಟ್ರೇಟ್ನಿಂಗು ಅದೆಲ್ಲ ಮಾಡಿಸೋ ಅವಶ್ಯಕತೆ ಇಲ್ಲ. ಸೊ ನಾವು ಏನು ನ್ಯಾಚುರಲಾಗಿ ಹೇರ್ಸ್ ಇರುತ್ತೋ ಅದನ್ನು ನಾವು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡ್ಬಂದ್ರೆ ಸಾಕಿದೆ ಅಲ್ವಾ. ಫೈನಲಿ ರಿಸಲ್ಟ್ ಈ ಥರ ಇದೆ ನೋಡಿ. ಇನ್ನೂ ವರ್ಕ್ ಕಂಪ್ಲೀಟ್ ಆಗಿಲ್ಲ. ನಾಳೆ ಒಂದಿದೆ, ನಾಳೆ ಹೇರ್ ವಾಶ್ ಇದೆ. ಈ ಥರ ಇರೋದು ನೋಡಿ ಸಿಲ್ಕ್. ಓಕೆನಾ ಗೈಸ್, ಎಸ್ಟರ್ಡೇ ಹೇಳಿದ್ವಿ ಅಲ್ವಾ ಹೇರ್ ವಾಶ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಮತ್ತೆ ಹೇರ್ ವಾಶ್ ಮಾಡ್ಸಕ್ಕೆ ಬಂದಿದ್ದೀವಿ. ಅವಳಿಗೆ ಏನು ಮಾಡಿಸಿದಾಳಂತ ಅವಳಿಗೆ ಗೊತ್ತೋ ಇಲ್ವಾ ಗೊತ್ತಿಲ್ಲ. ಅವಳಿಗೆ ಏನು ಗೊತ್ತಿಲ್ಲ ಅನ್ಸುತ್ತೆ ಏನು ಮಾಡಿಸ್ತಿದ್ದೀನಿ ಅಂತ. ಸೊ ನೋಡುವ ಏನು ಮಾಡಿಸ್ತಾಳೆ ಅಂತ. ಗೈಸ್ ಹೇರ್ ಕಟ್ ಮಾಡಿಸ್ತಾ ಇದ್ದಾಳೆ. ಹೇರ್ ಕಟ್ ಅದು ಕಟ್ ಮಾಡಿದ್ರು ಬ್ರೋ. ವಾಶ್ ಮಾಡುವಾಗ, ತಲೆ ಸ್ನಾನ ಮಾಡುವಾಗ ಕಂಡೀಷ್ನರ್ ಅದೆಲ್ಲ ಯೂಸ್ ಮಾಡಿದ್ರೆ ಬೆಟರ್. ಮತ್ತು ಸ್ಟ್ರೇಟ್ನಿಂಗ್ ಏನು ನಾವು
ಡೈಲಿ ಸ್ಟ್ರೈಟ್ನಿಂಗ್ ಮಾಡಬಾರ್ದು, ಕೂದಲು ಡ್ಯಾಮೇಜ್ ಆಗುತ್ತೆ. ಸೊ ಹಾಗಾಗಿ ಈ ಥರ ಎಲ್ಲ ಆಗೋದು. ಯಾವಾಗೋ ಒನ್ ಟೈಮ್ ರೇರ್ ಆಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅದು ಸೀರಮ್ ಯೂಸ್ ಮಾಡಿದ್ರೆ ಏನೇನು ಪ್ರಾಬ್ಲಮ್ ಇರೋಲ್ಲ. ಸೊ ನಾನು ಕೂಡ ಹೇರ್ ಕೇರ್ ಮಾಡಲ್ಲ, ಇನ್ನು ಮುಂದೆ ಕೇರ್ ಮಾಡ್ತೀನಿ. ಯಾಕಂತಂದರೆ ನಾನು ಮಾಡಿಸಿರೋದು ನೋಡಿದ್ನಲ್ಲ, ಫುಲ್ಲು ಹೀಟ್ ಕೊಟ್ಟು ಸ್ಟ್ರೈಟ್ನಿಂಗ್ ಮಾಡ್ತಿದ್ದಾರೆ ಬ್ರೋ, ಅಷ್ಟೇ ಇರೋದು. ಅದು ಬಿಟ್ಟರೆ ಏನಿಲ್ಲ, ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಮಾಡ್ತಾರೆ ಅಷ್ಟೇ. ಸೊ ನ್ಯಾಚುರಲ್ ಆಗಿರೋ ಹೇರ್ಸು ಕೊನೆ ತನಕ ಇರುತ್ತೆ. ಈ ಥರ ಮಾಡಿಸಿದ್ದು 3 ಮಂತ್ಸ್ 2 ಮಂತ್ಸ್ ಅಷ್ಟೇ. ಸೊ ಎಲ್ಲರೂ ಹೇರ್ ಕೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.